ಕರ್ನಾಟಕದಲ್ಲೂ ಗೋಧ್ರಾ ದುರಂತ ನಡೆಯಬಹುದು ಅನ್ನುವಂತ ಹೇಳಿಕೆಯನ್ನ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಬಿ.ಕೆ. ಹರಿಪ್ರಸಾದ್ ಅವರು ಬೇಜವಾಬ್ದಾರಿಯ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಈಗ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಕಿಡಿಕಾರಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಇಂತಹ ಹೇಳಿಕೆಯನ್ನ ನೀಡಬಾರದು. ಈ ಹೇಳಿಕೆಯಿಂದ ಅವರ ಮನಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ಬಿ.ಕೆ. ಹರಿಪ್ರಸಾದ್ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ಏನ್ ಹೇಳಿದ್ದಾರೆ, ಏನ್ ಕಿಡಿಕಾರಿದ್ದಾರೆ ನೋಡೋಣ. ನಮ್ಮ ಜೊತೆಗೆ ಈಗ ಸ್ವತಃ ಅವರೇ ಸಂಪರ್ಕಕ್ಕೆ ಸಿಗ್ತಾರೆ. ಅವ್ರ ಜೊತೆಗೆ ಮಾತನಾಡೋಣ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಇಂಥ ಹೇಳಿಕೆಯನ್ನು ಕೊಡಬಾರದು ಅಂತ ಹೇಳಿ ನಮ್ಮ ಜೊತೆಗೆ ಚಿಂತಕ ವಾಗ್ಮಿಯ ಅಂಕಣಕಾರ ಯುವ ಬ್ರಿಗೇಡ್ನ ಸಂಘಟನೆಯ ಸಂಸ್ಥಾಪಕರಾಗಿರುವಂಥ ಚಕ್ರವರ್ತಿ ಸೂಲಿಬೆಲೆ ಸರ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬಿ.ಕೆ. ಹರಿಪ್ರಸಾದ್ ಅವರ ಹೇಳಿಕೆಯನ್ನ ನಮಸ್ಕಾರ ಅರುಣ್, ತಾವು ಹೇಗೆ ವ್ಯಾಖ್ಯಾನಿಸ್ತೀರಾ ಅಂತ? ಎರಡು ರೀತಿಯಲ್ಲಿ ತೆಗೆದುಕೋಬಹುದು ಅಂತ. ಮೊದಲನೇದು, ಒಂದು ಜವಾಬ್ದಾರಿಯುತ ಸ್ಥಾನ. ನೀವು ತಾನೇ ಹೇಳಿದಂತೆ ಆ ಜಾಗದಲ್ಲಿರುವಂಥವ್ರು ಹೀಗೆ ಮಾತನಾಡಬಾರ್ದು ಅರುಣ್. ನನಗೆ ಮತ್ತು ನಿಮಗೆ ಮತ್ತು ಇದನ್ನ ನೋಡ್ತಾ ಇರುವಂತ ಜನರಿಗೆ ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಕಾಂಟ್ಯಾಕ್ಟ್ಸ್ ಇರುತ್ತೆ. ನನಗೇನಾದ್ರೂ ಒಂದು ಮಾಹಿತಿ ಗೊತ್ತಾಯ್ತು ಅಂತಂದ್ರೆ ನಾನು ತಕ್ಷಣ ಅದನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೇಳ್ತೀನಿ. ಇಲ್ಲ ಅಂತಂದ್ರೆ ಯಾವ್ದಾದ್ರು ಪತ್ರಕರ್ತರಿಗೆ ಕೊಟ್ಟು ದಯವಿಟ್ಟು ಇದನ್ನ ಬ್ಲೋ ಅಪ್ ಮಾಡಿ ಅಂತ ಕೇಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ನಮ್ ವ್ಯಾಪ್ತಿ ಅಷ್ಟು. ಆದ್ರೆ ನೀವು ಅನೇಕ ಹುದ್ದೆಗಳನ್ನು ನೋಡಿದಿರಿ. ರಾಜ್ಯಸಭಾ ಮೆಂಬರ್ ಆಗಿದ್ರಿ, ನೀವು ಪ್ರತಿಪಕ್ಷದ ನಾಯಕರಾಗಿದ್ರಿ, ನೀವು MLC ಆಗಿದ್ರಿ, MP ಕ್ಯಾಂಡಿಡೇಟ್ ಆಗಿದ್ರಿ, ನಿಮಗೆ ಕಾಂಗ್ರೆಸ್ ನಿಂದ ಸಿಗಬಹುದಾಗಿರುವಂತ ಎಲ್ಲ ಸವಲತ್ತುಗಳನ್ನ ನೀವು ಪಡ್ಕೊಂಡು ಎಲ್ಲ ಹೈಯೆಸ್ಟ್ ಲೆವೆಲ್ಗಳನ್ನ ನೋಡಿದ ನಿಮಗೆ ಸರ್ಕಾರದೊಳಗೆ ನಿಮ್ದೇ ಆಗಿರುವಂತ ಒಂದು ಚಾನೆಲ್ ಇರುತ್ತೆ. ನೀವು ಅದನ್ನ ಎಲ್ಲಿಗೆ ಮುಟ್ಟಿಸಬೇಕು, ಹೇಗೆ ಹೇಳಬೇಕು, ಇದನ್ನ ಇಂಟೆಲಿಜೆನ್ಸ್ ಕೊಟ್ಟು ಯಾವ ರೀತಿ ಇದನ್ನು ಹೊರಗೆ ತೆಗಿಬೇಕು, ಇದ್ರ ಹಿಂದೆ ಯಾರಿದೆ ಅನ್ನೋದನ್ನೆಲ್ಲ ಹೇಳಬೇಕು. ಅದನ್ನ ಬಿಟ್ಬಿಟ್ಟು ನೀವು ಒಂದು ಈ ತರ ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತೀರಾ ಅಂತಂದ್ರೆ ಒಂದು ನಿಮ್ಮಲ್ಲಿರುವಂತ ಗೊಂದಲ, ಕಾಂಗ್ರೆಸ್ ನಾಯಕರಲ್ಲಿರುವಂತ ಫ್ರಸ್ಟ್ರೇಷನ್, ಸೋತೋಗ್ಬಿಡ್ತೀವಿ ಅನ್ನುವಂತ ಭಯ ಎಂತದಿದೆ ಅನ್ನೋದು ಒಂದು ಗೋಚರವಾಗುತ್ತೆ. ಇನ್ ಎರಡನೇದು, ಡೆಫಿನೆಟ್ಲಿ ಇದೊಂದು ಆತಂಕದ ಸಂಗತಿಯೇ. ಯಾಕೆ ಅಂತಂದ್ರೆ ಮುಸಲ್ಮಾನರು ಸುಮ್ಮನೆ ಕೂತ್ಕೊಳ್ಳುವಂತ ಜನ ಅಲ್ಲ. ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈಗ ರಾಮ ಮಂದಿರ ಆದ ನಂತರ ಇದು ಕನ್ಸಾಲಿಡೇಷನ್ ಆಗುತ್ತೆ, ಹಿಂದೂಗಳದ್ದು ಆ ವೈಭವವನ್ನು ನೋಡ್ತಾ ಇದ್ರೆ ಅವ್ರಿಗೆ ಸಹಿಸಿಕೊಳ್ಳಿಕ್ ಆಗ್ತಿಲ್ಲ. OIC ಬ್ರದರ್ಸ್ ಅದಾಗಲೇ ಹೇಳಿದ್ದಾರೆ, ನಮ್ಮ ಜಾಗದಲ್ಲಿ ನೀವು ಮಂದಿರ ಕಟ್ತಾ ಇದ್ದೀರಾ, ಇದಕ್ಕೆ ಸರಿಯಾದ ಶಾಸ್ತಿನ ನೀವು ಅನುಭವಿಸ್ತೀರಾ ಅಂತ ಹೇಳ್ತಿದ್ದಾರೆ. ಹಿಂಗಾಗಿ ಅದೆಲ್ಲವೂ ಕೂಡ ಭಡಕಾಯಿಸುವಂತ ಪ್ರಕ್ರಿಯೆ ನಡೀತಾ ಇದೆ. ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ನೋಡಿದಾಗ ಡೆಫಿನೆಟ್ಲಿ ಮುಸಲ್ಮಾನರು ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ, ಅದು ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ನಾನು ಬೆಳಗಿನಿಂದ ಹೇಳ್ತಿರೋದು ಒಂದೇ ಮಾತು ಏನು ಅಂತಂದ್ರೆ, ಕಾಂಗ್ರೆಸ್ ಅನ್ನೋದು ಮುಸ್ಲಿಂ ಪಾರ್ಟಿ ಆಗಿರೋದ್ರಿಂದ ಅವ್ರಿಗೊಂದು ಡೈರೆಕ್ಟ್ ಎಂಟ್ರಿ ಇದೆ. ಮುಸಲ್ಮಾನರ ಗರ್ಭಗುಡಿಯೊಳಗೆ ಡೈರೆಕ್ಟ್ ಹೋಗಬಹುದಾಗಿರುವಂತ ಎಂಟ್ರಿ ಅವರಿಗಿರೋದ್ರಿಂದ ಕಾಂಗ್ರೆಸ್ನವ್ರು ಏನಾದ್ರು ಹೇಳ್ತಾರೆ ಅಂತಂದ್ರೆ ಡೆಫಿನೆಟ್ಲಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೋಬೇಕು ಅಂತ ಅನ್ಸುತ್ತೆ. ಹೀಗಾಗಿ ಎರಡೂ ದಿಕ್ಕಲ್ಲಿ ನೋಡುವಾಗ ನನಗೆ ಇವೆರಡೂ ಕೂಡ ಸಾಧ್ಯತೆಗಳಿವೆ ಅಂತ ಅನ್ಸುತ್ತೆ ಅರುಣ್. ಒಂದು ಕಡೆಗೆ ಬಿಜೆಪಿ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ, ಹಲವು ಚರ್ಚೆಗಳು ನಡೆಯುತ್ತೆ ಅಂತಾರೆ. ಅವರು ಇಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ನನಗೆ ಆ ಮಾಹಿತಿ ಇದೆ ಅಂತ ಹೇಳ್ತಾರೆ. ಆದರೆ ಯಾವುದನ್ನು ಕೂಡ ಅಂತ್ಯವನ್ನ ಹಾಡೋದಿಲ್ಲ ಅವರು. ತನಿಖಾಧಿಕಾರಿಗಳು ಬರಲಿ, ನಾನೇ ಅವ್ರನ್ನೊಂದಿಷ್ಟು ಕೇಳಬೇಕು ಅಂತ ಹೇಳ್ತಾರೆ. ಅಂದರೆ ಇದು ಉಡಾಫೆ ಅಂತ ಕರಿಬೇಕು, ಅಥವಾ ಬೇಜವಾಬ್ದಾರಿ ಅಂತ ಕರಬೇಕು, ಅಥವಾ ಫ್ರಸ್ಟ್ರೇಷನ್, ನೀವು ಆವಾಗಲೇ ಬಳಸ್ತಿದ್ರಲ್ಲ, ಫ್ರಸ್ಟ್ರೇಷನ್ನಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಬೇಕು. ಇಂಥದ್ದನ್ನು ತುಂಬ ಸಿಲ್ಲಿಯಾಗಿ ತಗೊಳಕ್ಕೂ ಆಗಲ್ವಲ್ಲ ಸರ್? ಅಬ್ಸಲ್ಯೂಟ್ಲಿ ಸಿಲಿಯಾಗಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅರುಣ್. ನಾನು ಅದನ್ನೇ ಆಗ್ಲಿಂದ ಹೇಳ್ತಿರೋದು. ಕಾಂಗ್ರೆಸ್ಗೆ ಒಂದು ಟೂಲ್ ಕಿಟ್ ಅಂತಿದೆ. ನಾನು ಸುಮ್ಮನೆ ಈ ಟೂಲ್ ಕಿಟ್ ಅನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾಗಿದ್ರೆ, ನೀವು ಕೆಲವು ದಿನಗಳ ಹಿಂದೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಆ ಮಧ್ಯದ ಸಂದರ್ಭದಲ್ಲಿ ಒಂದಷ್ಟು ಲಾರಿ ಡ್ರೈವರ್ಗಳನ್ನ ಭೇಟಿ ಮಾಡ್ತಾರೆ. ನಾನು ಡ್ರೈವರ್ಗಳನ್ನ ಭೇಟಿ ಮಾಡಿದ್ದೀನಿ. ಅವ್ರೇನಾದ್ರೂ ಒಂದು ದಿನ, ರಾಹುಲ್ ಗಾಂಧಿಯ ಮಾತನ್ನು ನಾನು ಹೇಳ್ತಿದ್ದೀನಿ, ಅವರದೇ ಮಾತು ಕೋಟ್ ಮಾಡ್ತಿದ್ದೀನಿ, ಒಂದು ದಿನ ಲಾರಿ ಡ್ರೈವರ್ಗಳು ಸೈಲೆಂಟ್ ಆಗ್ಬಿಡ್ತು ಅಂತಂದ್ರೆ ಈ ದೇಶದ ಎಕಾನಮಿ ಅಸ್ತವ್ಯಸ್ತಗೊಳ್ಳುತ್ತೆ ಅಂತಂದ್ರು. ಅದಕ್ಕೆ ಸರಿಯಾಗಿ ನಿನ್ನೆ ಲಾರಿ ಡ್ರೈವರ್ಗಳದ್ದು ಒಂದು ಗಲಾಟೆ ನಡೆಯುತ್ತೆ, ಮುಷ್ಕರ ನಡೆಯುತ್ತೆ. ಅದನ್ನ ಹಿಂತೆಗೆದುಕೊಳ್ಳುವಂತೆ ಮಾಡಲಾಗುತ್ತೆ. ನಾನು ಸುಮ್ಮನೆ ಡಾಟ್ ಅನ್ನು ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಲವು ದಿನಗಳ ಹಿಂದೆ ಒಬ್ಬ ಕಾಂಗ್ರೆಸ್ ಲೀಡರ್ ಹೇಳಿದ, ರಾಮ ಮಂದಿರವನ್ನು ಕಟ್ತಾರೆ, ನಂತರ ಅಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಿ ವೋಟ್ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ, ಇದು ಬಿಜೆಪಿಯವರ ಅಜೆಂಡಾ ಅಂತ ಹೇಳಿದ. ಅಂದ್ರೆ ಬಿಜೆಪಿಯವರ ತಲೆ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ. ಅದಾದ್ಮೇಲೆ ಈಗ ಇವರು ಹೇಳ್ತಿದ್ದಾರೆ ಗೋಧ್ರಾ ತರದ ಹತ್ಯಾಕಾಂಡ ನಡೆಯುತ್ತೆ ಮತ್ತು ಬಿಜೆಪಿಯವರಿಗೆ ಅದು ಗೊತ್ತಿದೆ, ಅವರೇ ಅದನ್ನು ಮಾಡಿಸಬಹುದು ಅಂತ ಇವ್ರು ಹೇಳುವಂತ ಈ ಎಲ್ಲ ಇದೆಯಲ್ಲ, ಇದು ಒಂಥರ ಮುಸಲ್ಮಾನರಿಗೆ ಕವರಿಂಗ್ ಫೈರ್ ಕೊಟ್ಟು ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳುವಂತ ಪ್ರಯತ್ನವೂ ಇರಬಹುದು. ಅಥವಾ ಮುಸಲ್ಮಾನರು ಇಂಥದ್ದೊಂದು ಕೃತ್ಯವನ್ನ ಮಾಡಿಯೇ ಮಾಡ್ತಾರೆ, ಅದನ್ನು ಮುಂಚಿತವಾಗಿ ನಾವೇ ಹೇಳಿ ಅದನ್ನು ಬಿಜೆಪಿ ತಲೆ ಕಟ್ಟಬಿಡೋಣ ಅನ್ನುವಂತ ಆಲೋಚನೆಯೂ ಇರಬಹುದು. ಬಟ್ ನನಗನ್ಸುತ್ತೆ ಇವತ್ತು ನನಗೆ ಸೋರ್ಸ್ ನಿಂದ ಬಂದಿದೆ, ಇಂಥವ್ರು ಇದನ್ನು ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಅದು ಬಿಜೆಪಿಯವರಾಗಿದ್ರು ಸರಿ, ಅಥವಾ ನಿಮಗೆ ಯಾವ್ದಾದ್ರು ಸೋರ್ಸ್ ನಿಂದ ಬಂದಿದ್ರೆ, ಯಾವ್ದಾದ್ರು ಮಸೀದಿಯಿಂದ, ಯಾವ್ದಾದ್ರು ಮುಲ್ಲಾಗಳಿಂದ ಈ ತರದ ವಿಚಾರ ಬಂದಿದ್ರೆ ಅದನ್ನಾದ್ರೂ ಸರಿ, ನೀವು ಅದನ್ನ ಹೊರಗಡೆ ಹೇಳಬೇಕು ಮತ್ತು ಸಮಾಜದ ಮುಂದೆ ಅದನ್ನು ಇಡಬೇಕು ಅನ್ನುವಂಥದ್ದು ಪ್ರಕ್ರಿಯೆ ಇದೆ. ಬಹುಶಃ ನಂಗೆ ಇಂಟೆಲಿಜೆನ್ಸ್ ಏಜೆನ್ಸಿ ಇವ್ರನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಅನೇಕ ವಿಚಾರಗಳು
ಹೊರಗೆ ಬರ್ಬೋದು ಅಂತ ಅನ್ಸುತ್ತೆ ಅರುಣ್ ನನಗೆ. ಐ ಥಿಂಕ್ ಈ ಸರ್ಕಾರದಲ್ಲಿ ಆ ತನಿಖೆಯನ್ನ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಒಬ್ಬ ಲೀಡರ್ನ ಕರ್ಕೊಂಡು ಹೋಗಿ ಮಾಡಿಸ್ತಾರೆ ಅಂತೇಳಿ ಕೋರ್ಟ್ ಮೂಲಕವಾಗಿ ಏನಾದರೂ ಹೆಜ್ಜೆಯನ್ನು ಇಡಬಹುದಾ? ಯಾರಾದರೂ ಕೋರ್ಟಿಗೆ ಹೋಗ್ಬಿಟ್ಟು ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಅಯೋಧ್ಯೆಗೆ ಹೋಗಬೇಕು ಅಂತಿದ್ವಿ, ಒಂದು ಭಯ ಹುಟ್ಟುತ್ತಾ ಇದೆ, ಈ ವಿಚಾರದಲ್ಲಿ ತನಿಖೆಯನ್ನು ಮಾಡಿಸಿ ಅಂತ ಕೇಳೋ ಸಾಧ್ಯತೆ ಆಗಬಹುದಾ ಸರ್? ನನ್ಗನ್ಸುತ್ತೆ ಕೋರ್ಟ್ಗೆ ಯಾರು ಹೋಗ್ಲಿಕ್ಕಿಲ್ಲ, ಅಥವಾ ಈಗ ಬಹುಶಃ ಎಲ್ಲ ದಿಕ್ಕುಗಳನ್ನ ಯೋಚನೆ ಮಾಡಿದಾಗ ಅನ್ನಿಸ್ಬೋದು. ಬಟ್ ನನಗೆ ಬಹಳ ವಿಶ್ವಾಸ ಇರೋದು ಸೆಂಟ್ರಲ್ ಏಜೆನ್ಸಿಯ ಮೇಲೆ. ನಾನು ನಿಮ್ಗೆ ಹೇಳ್ಬೋದು ಅಂತಂದ್ರೆ, ನರೇಂದ್ರ ಮೋದಿ ಅವರು ರಾಮ ಮಂದಿರ ಕಟ್ಟಿಸಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾರೆ ಅಂತ ಅವ್ರು ಹೇಳಿದ ನಂತರ ಒಂದು ದೊಡ್ಡದಾಗಿರುವಂತ ಸುದ್ದಿ ಓಪನ್ ಆಯ್ತು. ಏನು ಅಂತಂದ್ರೆ, ಮಹಾರಾಷ್ಟ್ರದ ಮುಂಬೈನ ಹತ್ತಿರದಲ್ಲೇ ಒಂದು ಹಳ್ಳಿ, ಆ ಹಳ್ಳಿಯ ಹೆಸರನ್ನು ಕೂಡ ಮುಸಲ್ಮಾನರು ಚೇಂಜ್ ಮಾಡಿ ಅಲ್ಲಿ ಪ್ರತಿಯೊಬ್ಬರನ್ನು ರ್ಯಾಡಿಕಲೈಸ್ ಮಾಡಿ ಡ್ರೋನ್ಗಳನ್ನು ತಂದಿಟ್ಕೊಂಡು ಡ್ರೋನ್ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ಆ ತರದ ಅನೇಕರನ್ನು ಹಿಡಿದ್ರು. ಬಳ್ಳಾರಿ ಮಾಡ್ಯೂಲ್ ನ ಅವರು ಪೂರ್ತಿ ಬಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ದೇಶದಾದ್ಯಂತ ಇವರು ರ್ಯಾಕೆಟ್ ಅನ್ನ ಆನಂತರ ಹಿಡಿದು ಹೊಡೆದಾಕ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ನಾವು ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಪತ್ರಿಕೆಗಳಲ್ಲಿ ಓದಿದ್ವಿ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಈ ತರದ್ ಏನಿದೆಯೋ ಅದರ ಲಿಂಕ್ ಇವರಿಗಿದೆ, ಅದರ ಸೂಕ್ಷ್ಮ ಸಂಗತಿಗಳು ಇವರಿಗೆ ಗೊತ್ತಿದೆ. ಹಿಂಗಾಗಿ ಇದು ರಾಜ್ಯ ಸರ್ಕಾರದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಾಡೋದು ಇಲ್ಲ. ರಾಜ್ಯ ಸರ್ಕಾರ ಅಂತೂ ರಾಮ ವಿರೋಧಿ, ಹಿಂದೂ ವಿರೋಧಿ ಸರ್ಕಾರ ಅಂತ ತೋರಿಸ್ಕೊಂಡ್ಬಿಟ್ಟಿದೆ. ಇಡೀ ದೇಶ ರಾಮನ ಗುಣಗಾನ ಮಾಡ್ತಿದ್ರೆ ರಾಮ ಸೇವಕರನ್ನ ಜೈಲಿಗಟ್ಟುವಂತ ಸರ್ಕಾರ ಇದು. ಅಂತ ಸಂದರ್ಭದಲ್ಲಿ ಇಡೀ ದೇಶದ ಜನ ಅಯೋಧ್ಯೆಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ, ಇವ್ರು ಕರ್ಕೊಂಡು ಹೋಗಿ ಅಯೋಧ್ಯೆಗೆ ಹೋಗೋರಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳುವಂತ ಸರ್ಕಾರ. ಆದ್ರಿಂದ ಇವರಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ನನಗೆ ಸೆಂಟ್ರಲ್ ಏಜೆನ್ಸಿಯಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅವ್ರೇನಾದ್ರೂ ಇವ್ರನ್ನ ಕರ್ಕೊಂಡು ಬಂದು ಈ ಹೇಳಿಕೆ ಎಲ್ಲಿಂದ ಬಂತು ಅಂತ ವಿಚಾರಣೆ ಮಾಡಿ ಅವ್ರು ಇವ್ರನ್ನ ಸ್ವಲ್ಪ ರುಬ್ಬಬಹುದು ಅಂತ ನನಗೆ ಅನ್ಸುತ್ತೆ. ಹಂಗ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ನಂದು. ಓಕೆ ಸರ್, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ಮತ್ತೆ ನಾನು ಹಲವು ವಿಚಾರಗಳನ್ನು ಮಾತನಾಡಬೇಕು. ಇನ್ನೊಂದು ಕಡೆ ಕರಸೇವಕರನ್ನ ಕೂಡ ಮತ್ತೆ ಅರೆಸ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ ಈ ಸರ್ಕಾರ, ಅದೆಲ್ಲ ಮಾತನಾಡಬೇಕು. ದಯವಿಟ್ಟು ಹಾಗೆ ಇರಿ ಸರ್.